ಇಂದಿನ ಪ್ರಶ್ನೆಗಳು. ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಭೂಮಿಯಿಂದ ಭೂಮಿಗೆ ಅಂದ್ರೆ ಸರ್ಫೇಸ್ ಟು ಸರ್ಫೇಸ್ ಹಾರುವ ಕ್ಷಿಪಣಿಯಾಗಿದೆ? ತ್ರಿಶೂಲ್, ಆಕಾಶ್, ಪೃಥ್ವಿ, ನಾಗ್. ಸರಿಯಾದ ಉತ್ತರ ಪೃಥ್ವಿ. ಪೃಥ್ವಿ ಕ್ಷಿಪಣಿಗಳು ಭೂಮಿಯಿಂದ ಭೂಮಿಗೆ ಹಾರುವ ಕಡಿಮೆ ದೂರ ವ್ಯಾಪ್ತಿಯ ಸ್ವದೇಶಿ ನಿರ್ಮಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಯಾವ ವರ್ಷದಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆಯು ಒಂದು ಗ್ರಾಮೀಣ ಬಡವರ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು? 1995, 2000, 2001, 1999. ಸರಿಯಾದ ಉತ್ತರ 1999. ಈ ಯೋಜನೆಯು ಗ್ರಾಮೀಣ ಬಡವರಿಗೆ ಸುಸ್ಥಿರ ಆದಾಯವನ್ನು ಒದಗಿಸುವುದು ಇದರ ಧ್ಯೇಯವಾಗಿತ್ತು. ಅಲ್ಲದೆ ಈ ಯೋಜನೆಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಾಲು 75-25 ಅನುಪಾತದಲ್ಲಿದೆ. ಒಂದು ಗಾಜಿನ ಪಾತ್ರೆಯಲ್ಲಿಟ್ಟಿರುವ ನಿಂಬೆ ಹಣ್ಣಿನ ಗಾತ್ರವು ಅದರ ನೈಜ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣುತ್ತದೆ. ಇದಕ್ಕೆ ಕಾರಣವೇನು? ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಕರಣ, ಬೆಳಕಿನ ಧ್ರುವೀಕರಣ, ಬೆಳಕಿನ ಪ್ರತಿಫಲನ. ಸರಿಯಾದ ಉತ್ತರ ಬೆಳಕಿನ ವಕ್ರೀಕರಣ. ನೀರಿನ ಲೋಟದಲ್ಲಿರುವ ಪೆನ್ಸಿಲ್ ಬಾಗಿದಂತೆ ಕಾಣುವುದು. ನೀರಿರುವ ತೊಟ್ಟಿಯ ನಿಜವಾದ ಆಳ ಗೋಚರವಾಗದಿರುವುದು. ಸೂರ್ಯೋದಯದ ಮೊದಲು ಸೂರ್ಯಾಸ್ತಮದ ನಂತರ ಬೆಳಕು ಕಾಣುವುದು ಬೆಳಕಿನ ವಕ್ರೀಭವನದ ವಿದ್ಯಮಾನವಾಗಿದೆ. ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು? ಬಾಕ್ರಾ ಅಣೆಕಟ್ಟು, ನಾಗಾರ್ಜುನ ಸಾಗರ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟು, ಕೋಸಿ ಅಣೆಕಟ್ಟು. ಸರಿಯಾದ ಉತ್ತರ ಹಿರಾಕುಡ್ ಅಣೆಕಟ್ಟು. ಒಡಿಶಾ ರಾಜ್ಯದಲ್ಲಿ ಮಹಾನದಿಗೆ ನಿರ್ಮಿಸಲಾಗಿದೆ. ಹಿರಾಕುಡ್ ಅಣೆಕಟ್ಟು ಭಾರತದ ಅತಿ ಉದ್ದವಾದ ಅಣೆಕಟ್ಟಾಗಿದೆ. ಪಂಚ ನದಿಗಳ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಕರ್ನಾಟಕ. ಸರಿಯಾದ ಉತ್ತರ ಪಂಜಾಬ್. ಪಂಜಾಬ್ ಅನ್ನು ಪಂಚ ನದಿಗಳ ನಾಡು ಎಂದು ಕರೆಯಲಾಗುತ್ತದೆ. ಪಂಜಾಬಿನಲ್ಲಿ ಜೀಲಂ, ಚಿನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲಜ್ ನದಿಗಳು ಹರಿಯುವುದರಿಂದ ಇದನ್ನು ಪಂಚ ನದಿಗಳ ಬೀಡು ಎಂದು ಕರೆಯುತ್ತಾರೆ. Make some fucking noise. ಈ ಕೆಳಕಂಡ ಯಾವ ಕ್ರೀಡಾಪಟು ಜನ್ಮದಿನದ ಸವಿ ನೆನಪಿಗಾಗಿ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸಲಾಗುತ್ತದೆ? ಕಪಿಲ್ ದೇವ್, ವಿರಾಟ್ ಕೊಹ್ಲಿ, ಸೌರವ್ ಗಂಗೂಲಿ, ಧ್ಯಾನ್ ಚಂದ್. ಸರಿಯಾದ ಉತ್ತರ ಧ್ಯಾನ್ ಚಂದ್. ಮೇಜರ್ ಧ್ಯಾನ್ ಚಂದ್ ಅವರು ಒಬ್ಬ ಭಾರತೀಯ ಫೀಲ್ಡ್ ಹಾಕಿ ಆಟಗಾರ. ಅವರು ವಿಶ್ವ ಇತಿಹಾಸದಲ್ಲಿ ಶ್ರೇಷ್ಠ ಫೀಲ್ಡ್ ಹಾಕಿ ಆಟಗಾರ ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ನಮ್ಮ ದೇಶದ ರಾಷ್ಟ್ರೀಯ ಗೀತೆ ಎಷ್ಟು ಸಾಲುಗಳಿಂದ ಕೂಡಿದೆ? 12, 15, 13, 11. ಸರಿಯಾದ ಉತ್ತರ 13 ಸಾಲುಗಳು. ನೊಬೆಲ್ ಪ್ರಶಸ್ತಿ ವಿಜೇತ ಕವಿ ರವೀಂದ್ರನಾಥ್ ಠಾಗೂರ್ ಬರೆದ ಗೀತೆ ಇದಾಗಿದೆ. ಅವರು ಸಂಸ್ಕೃತ ಮಿಶ್ರಿತ ಬಂಗಾಳಿಯಲ್ಲಿ ಬರೆದ ಬ್ರಹ್ಮೋ ಮಂತ್ರದ ಮೊದಲ 5 ಪ್ಯಾರೆಗಳನ್ನೇ ನಾವೀಗ ಹಾಡುತ್ತಿರುವುದು. ಈ ಗೀತೆಯನ್ನು ಜನವರಿ 24, 1950ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರಗೀತೆ ಎಂದು ಘೋಷಿಸಿತು. ದಮಯಂತಿ ಜೋಶಿ ಇವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಕಥಕ್, ಭರತನಾಟ್ಯ, ಕೂಚಿಪುಡಿ, ಮೋಹಿನಿಯಟ್ಟಂ. ಸರಿಯಾದ ಉತ್ತರ
ಕಥಕ್. ದಮಯಂತಿ ಜೋಶಿಯವರು ಕಥಕ್ ನೃತ್ಯ ಪ್ರಕಾರದ ಪ್ರಸಿದ್ಧ ಪ್ರತಿಪಾದಕರಾಗಿದ್ದರು. ಕಥಕ್ ಇದೊಂದು ಕತೆ ಹೇಳುವ ಕಲೆ ಎಂದು ಅವರು ನಂಬಿದ್ದರು. 1930ರ ದಶಕದಲ್ಲಿ ಮೇನಕಾ ಅವರ ತಂಡದಲ್ಲಿ ನೃತ್ಯ ಮಾಡಲು ಪ್ರಾರಂಭಿಸಿದರು. ಆಂಧ್ರಭೋಜ ಇದು ಯಾವ ರಾಜನ ಬಿರುದು? ಕೃಷ್ಣಮೂರ್ತಿ, ಕೃಷ್ಣದೇವರಾಯ, ವಿಕ್ರಮಾದಿತ್ಯ, ಇಮ್ಮಡಿ ಪುಲಕೇಶಿ. ಸರಿಯಾದ ಉತ್ತರ ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯ ಈತನ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ 3 ರಾಯರ ಗಂಡ, ಕನ್ನಡ ರಾಜ್ಯ ರಮಾರಮಣ, ಇಂದು ಆಂಧ್ರದಲ್ಲಿ ಆಂಧ್ರಭೋಜ ಮತ್ತು ಸಮಕಾಲೀನ ಕವಿಗಳಿಂದ ಉರುಕಳ್ ವೈಭವ ನಿವಾಹ ನಿಧಾನ ಎಂದು ಬಿರುದಾಂಕಿತನಾಗಿದ್ದ ಈತನ ಕಾಲದ ವೈಭವ ಇಂದು ಮನೆಮಾತಾಗಿದೆ. ಅತ್ಯಂತ ಭಾರವಾದ ಪಕ್ಷಿ ಯಾವುದು? ಆಸ್ಟ್ರಿಚ್, ನವಿಲು, ಗಿಳಿ, ಪಾರಿವಾಳ. ಸರಿಯಾದ ಉತ್ತರ ಆಸ್ಟ್ರಿಚ್ ಪಕ್ಷಿ. ಇದು ಅತ್ಯಂತ ಭಾರವಾದ ಪಕ್ಷಿ ಆಗಿದೆ. ಇದರ ಸರಾಸರಿ ತೂಕ 104 kg ಇರುತ್ತದೆ.